ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಬ್ರಹ್ಮಾನಂದಂ ಪರಮ ಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿ ಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಶ್ರೋತೃಗಳಿಗೆ ಶ್ರೀ ಗುರುಚರಿತ್ರೆಯ ಅಂತಿಮವಾದಂತಹ ಅಂದರೆ ಈ ಪುಸ್ತಕದ ಪ್ರಕಾರ ಅಂತಿಮವಾದಂತಹ 53ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀ ಗಣೇಶಾಯ ನಮಃ, ಶ್ರೀ ಸರಸ್ವತ್ಯೇ ನಮಃ, ಶ್ರೀ ಗುರುಭ್ಯೋ ನಮಃ, ಶ್ರೀ ಕುಲದೇವತಾಯೈ ನಮಃ, ಶ್ರೀ ದತ್ತಾತ್ರೇಯ ಶ್ರೀಪಾದ ಶ್ರೀವಲ್ಲಭ ಶ್ರೀ ನರಸಿಂಹ ಸರಸ್ವತಿ ಗುರುಭ್ಯೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುದೇವ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಆಮೇಲೆ ಸರಸ್ವತಿ ಗಂಗಾಧರನು, ಎಲೈ ಶ್ರೋತೃಗಳೇ, ಸಾವಧಾನದಿಂದ ಕೇಳಿರಿ. ಈ ಪ್ರಕಾರ ಶ್ರೀ ಗುರುಚರಿತ್ರದ 52 ಅಧ್ಯಾಯಗಳನ್ನು ಕೇಳಿ ನಾಮಧಾರಕನ ಮನಸ್ಸು ಬ್ರಹ್ಮಾನಂದದಲ್ಲಿ ಮಗ್ನವಾಯಿತು. ಮತ್ತು ಅವನು ಗುರುಚರಿತ್ರವೆಂಬ ಅಮೃತವನ್ನು ಕುಡಿದು ತಟಸ್ಥನಾಗಿ ಬೆವರಿನಿಂದ ಕೂಡಿದ ಶರೀರವುಳ್ಳವನು, ರೋಮಾಂಚವುಳ್ಳವನು, ಸದ್ಗದಿತ ಗಂಟನು ಆದನು. ಆಗ ಅವನ ಮೈಯು ಕಂಪಿಸಿತು. ಅವನ ಕಣ್ಣಿಗೆ ಜಗತ್ತೆಲ್ಲವೂ ನಾನಾ ಬಣ್ಣದ್ದಾಗಿ ತೋರಿತು ಮತ್ತು ಅವನ ಕಣ್ಣುಗಳಲ್ಲಿ ಪ್ರೇಮಾಶ್ರುಗಳು ಧಾರೆಯಾಗಿ ಸುರಿಯ ಹತ್ತಿದವು. ಆ ಸಮಾಧಿ ಸುಖದಲ್ಲಿ ಅವನು ಏನೂ ಮಾತನಾಡಲಿಲ್ಲ. ಅವನ ದೇಹವು ಸ್ವಲ್ಪವಾದರೂ ಅಲುಗಾಡಲಿಲ್ಲ. ಶಿಷ್ಯನಾದ ನಾಮಧಾರಕನಿಗೆ ಈ ಪ್ರಕಾರ ಸಾತ್ವಿಕವಾದ ಅಷ್ಟಭಾವಗಳು ಉತ್ಪನ್ನವಾದವು. ಅದನ್ನು ಕಂಡು ಸಿದ್ಧರು ಆನಂದಪಟ್ಟು, ಈಗ ಇವನಿಗೆ ಸಮಾಧಿಯು ಹತ್ತಿತು, ಲೋಕೋಪಕಾರಕ್ಕಾಗಿ ಇವನನ್ನು ಎಚ್ಚರಿಸಬೇಕು ಎಂದು ಅವನ ಮೇಲೆ ಕೈಯಾಡಿಸುತ್ತಾ ಅವನನ್ನು ಪ್ರೇಮದಿಂದ ಅಪ್ಪಿಕೊಂಡು, ಎಲೈ ಬಾಲಕ, ಶಿಷ್ಯೋತ್ತಮ, ಕೇಳು, ಈಗ ನೀನು ಎಚ್ಚರಾಗು. ಈಗ ನೀನು ಈ ಭವಸಾಗರವನ್ನು ದಾಟಿರುವೆ. ನೀನು ಹೀಗೆಯೇ ಸಮಾಧಿಸ್ಥನಾಗಿ ಉಳಿದರೆ ಜ್ಞಾನವು ನಿನ್ನ ಉದರದಲ್ಲಿಯೇ ನಿಂತೀತು. ಆಮೇಲೆ ಜನರು ಈ ಭವಸಾಗರವನ್ನು ದಾಟುವುದಾದರೂ ಹೇಗೆ? ಆದ ಕಾರಣ ನೀನು ಅಂತಃಕರಣಪೂರ್ವಕ ಶ್ರೀ ಗುರುಚರಣಗಳಲ್ಲಿ ನಿನ್ನ ಮನಸ್ಸನ್ನು ದೃಢವಾಗಿರಿಸು. ಹೊರಗಿನ ದೇಹಯಾತ್ರೆಯನ್ನು ಶಾಸ್ತ್ರಾಧಾರದಂತೆ ನಡೆಸು. ಎಲೆ ನಾಮಧಾರಕ, ನೀನು ಕೇಳಿದಂತೆ ಅಮೃತದಂತಿರುವ ಶ್ರೀ ಗುರುಚರಿತ್ರೆಯು ನನ್ನ ನೆನಪಿಗೆ ಬಂದು ನಿನಗೆ ಹೇಳಿದೆನು. ತಾಪತ್ರಯವನ್ನು ನಾಶ ಮಾಡುವಂಥ ಅನುಪಮವಾದಂಥ ಶ್ರೀ ಗುರುಚರಿತ್ರೆಯು ನಿನ್ನ ಸಲುವಾಗಿ ಭೂಮಿಯಲ್ಲಿ ಪ್ರಕಟವಾಯಿತು. ಗುರುಚರಿತ್ರೆಯು ನೆನಪಾಗುವಂತೆ ಮಾಡಿ ನೀನು ನನಗೆ ಒಳ್ಳೆಯದನ್ನೇ ಮಾಡಿದೆ. ನೀನು ಇಷ್ಟು ಹೊತ್ತಿನವರೆಗೆ ಏಕಾಗ್ರದಿಂದ ಕೇಳಿದಿ. ಈಗ ಅದನ್ನು ಭೂಮಿಯಲ್ಲಿ ವಿಸ್ತಾರ ಮಾಡು ಎಂದು ಪರೋಪರಿಯಿಂದ ಹೇಳಿದರು. ಅವರು ಇಷ್ಟು ಹೇಳಿದ ಮೇಲೆ ನಾಮಧಾರಕನು ಕಣ್ಣು ತೆರೆದು ಕೈಜೋಡಿಸಿ ಎದ್ದು ನಿಂತು, ಸ್ವಾಮಿ, ಶ್ರೀ ಗುರು ಸಿದ್ಧಮುನಿಗಳೇ, ನೀವು ಕೃಪಾಸಾಗರರು, ವಿಶ್ವಕ್ಕೆ ಆಧಾರರು, ನಮ್ಮನ್ನು ಈ ಭವಸಾಗರದಿಂದ ಪಾರು ಮಾಡುವಂಥವರು ಆಗಿರುತ್ತೀರಿ ಎಂದು ಅವರ ಚರಣಗಳಿಗೆ ನಮಸ್ಕರಿಸಿ, ಸ್ವಾಮಿ, ನನಗೆ ಗುರುಚರಿತ್ರಾಮೃತದ ಅವತರಣಿಕೆಯನ್ನು ಹೇಳಿರಿ. ಈ ಶ್ರೀ ಗುರುಚರಿತ್ರಾಮೃತದಲ್ಲಿ ಅಮೃತಕ್ಕಿಂತಲೂ ಪರಮಾಮೃತವಿದ್ದರಿಂದ ಭಕ್ತ ಜನರ ಮನೋವೃತ್ತಿಯು ಅದರಲ್ಲಿ ಮುಳುಗಿ ಅವರು ಸ್ಥಿರಚಿತ್ತವುಳ್ಳವರಾದರು. ಇದರಲ್ಲಿ ನನಗೆ ಇನ್ನೂ ತೃಪ್ತಿಯಾಗಿಲ್ಲ. ಆದ ಕಾರಣ ಸ್ವಾಮಿ, ಈ ಕಥೆಯನ್ನು ಪುನಃ ನನಗೆ ಸೂಚಿಸಿ ಅಕ್ಷಯಾಮೃತವನ್ನು ಕುಡಿಸಿ ನನ್ನನ್ನು ಆನಂದ ಸಾಗರದಲ್ಲಿಡಿರಿ. ಬುದ್ಧಿವಂತರು ಅನೇಕ ಔಷಧಿಗಳ ರಸವನ್ನು ತೆಗೆದು ಕುಡಿದು ತ್ರೈಲೋಕ್ಯ ಚಿಂತಾಮಣಿ ಎಂಬ ರಸಾಯನವನ್ನು ಸಂಗ್ರಹ ಮಾಡುವಂತೆ ತಾವು ನನಗೆ ಈ ಗುರುಚರಿತ್ರೆಯ ಸಾರವನ್ನು ಸಂಗ್ರಹವಾಗಿ ನಿರೂಪಿಸಿರಿ ಎಂದು ಪ್ರಾರ್ಥಿಸಿದನು. ಶಿಷ್ಯನ ಪ್ರಾರ್ಥನೆಯನ್ನು ಕೇಳಿ ಸಿದ್ಧರು ಸಂತೋಷಪಟ್ಟು, ಎಲೈ ಬಾಲಕ, ನಿನ್ನ ವಾಸನೆಯು ಗುರುಚರಿತ್ರೆಯಲ್ಲಿ ಅಖಂಡವಾಗಿರಲಿ. ಈಗ ನಿನಗೆ ಗುರುಚರಿತ್ರೆ ಅವತರಣಿಕೆಯನ್ನು ಮೊದಲನೆಯ ಅಧ್ಯಾಯದಿಂದ 52ನೇ ಅಧ್ಯಾಯಗಳ ಪೂರ್ಣ ಸಾರಾಂಶವಾಗಿ ಹೇಳುವೆನು. ಏಕಚಿತ್ತದಿಂದ ಕೇಳು. ಪ್ರಥಮಾಧ್ಯಾಯದಲ್ಲಿ ಗ್ರಂಥಕರ್ತನ ಮಂಗಳಾಚರಣ, ಮುಖ್ಯ ದೇವತಾ ಸ್ಮರಣೆ, ಭಕ್ತನಾದ ನಾಮಧಾರಕನಿಗೆ ಗುರುಮೂರ್ತಿಯ ದರ್ಶನವಾದದ್ದು ಹೇಳಿದೆ. ದ್ವಿತೀಯಾಧ್ಯಾಯದಲ್ಲಿ ಬ್ರಹ್ಮೋತ್ಪತ್ತಿ, 4 ಯುಗಗಳ ಲಕ್ಷಣ, ದೀಪಕನ ಗುರು ಸೇವೆಯನ್ನು ಹೇಳಲಾಗಿದೆ. ತೃತೀಯಾಧ್ಯಾಯದಲ್ಲಿ ಶ್ರೀ ಗುರು ಸಿದ್ಧರು ನಾಮಧಾರಕನನ್ನು ಅಮರಜ ಸಂಗಮದಲ್ಲಿರುವ ತಮ್ಮ ಸ್ಥಾನಕ್ಕೆ ಕರೆದುಕೊಂಡು ಹೋಗಿ ಅಂಬರೀಷ ದೂರ್ವಾಸರ ಮಹಿಮೆಯನ್ನು ಹೇಳಿದ್ದು ಅದನ್ನು ಹೇಳಿದೆ.
ಚತುರ್ಥಾಧ್ಯಾಯದಲ್ಲಿ ತ್ರೈಮೂರ್ತಿಗಳು ಅನಸೂಯೆಯನ್ನು ಚಲಿಸಲಿಕ್ಕೆ ಹೋಗಿ ಆಕೆಯ ಕೂಸುಗಳಾಗಿ ಆನಂದದಿಂದ ಆಕೆಯ ಸ್ತನಪಾನ ಮಾಡಿದ್ದು ಹೇಳಿದೆ. ಪಂಚಮೋಧ್ಯಾಯದಲ್ಲಿ ದತ್ತಾತ್ರೇಯರು ಸ್ವತಃ ಪೀಠಾಪುರದಲ್ಲಿ ಶ್ರೀಪಾದ ಶ್ರೀವಲ್ಲಭರಾಗಿ ಅವತರಿಸಿ ತೀರ್ಥಯಾತ್ರೆಗೆ ಹೊರಟಿದ್ದು ಹೇಳಿದೆ. 6ನೇ ಅಧ್ಯಾಯದಲ್ಲಿ ರಾವಣನು ಈಶ್ವರನ ಪ್ರಾಣಲಿಂಗವನ್ನು ಒಯ್ದು ಗೋಕರ್ಣಕ್ಕೆ ಹೋಗಲು ವಿಘ್ನೇಶ್ವರನು ಅವನಿಗೆ ವಿಘ್ನ ಮಾಡಿ ಆ ಲಿಂಗವನ್ನು ಗೋಕರ್ಣದಲ್ಲಿ ಸ್ಥಾಪಿಸಿದ್ದು ಹೇಳಿದೆ. 7ನೇ ಅಧ್ಯಾಯದಲ್ಲಿ ಗೌತಮರು ಮಿತ್ರಸಹ ರಾಜನಿಗೆ ಗೋಕರ್ಣ ಮಹಿಮೆಯನ್ನು ಅಸಂಖ್ಯವಾಗಿ ಹೇಳಿ ಚಾಂಡಾಳಿಯು ಉದ್ಧಾರವಾದ ಕಥೆಯನ್ನು ಹೇಳಿದ್ದು ಹೇಳಿದೆ. ಅಷ್ಟಮೋಧ್ಯಾಯದಲ್ಲಿ ಒಬ್ಬ ವಿಧವೆಯು ತನ್ನ ಮಗನೊಡನೆ ನದಿಯೊಳಗೆ ಹಾರಿ ಪ್ರಾಣ ಕೊಡಲಿಕ್ಕೆ ಹೋದಾಗ ಆಕೆಗೆ ಶ್ರೀಪಾದ ಶ್ರೀವಲ್ಲಭ ಗುರುಗಳು ಶನಿ ಪ್ರದೋಷ ವ್ರತವನ್ನು ಹೇಳಿ ಆಕೆಯ ಮಗನನ್ನು ಜ್ಞಾನಿಯಾಗಿ ಮಾಡಿದ್ದು ಹೇಳಿದೆ. ನವಮೋಧ್ಯಾಯದಲ್ಲಿ ಶ್ರೀಪಾದ ಶ್ರೀಗುರುಗಳು ರಜಕನ ಭಕ್ತಿಗೆ ಮೆಚ್ಚಿ ರಾಜನಾಗಲು ವರವನ್ನು ಕೊಟ್ಟು ಮುಂದೆ ದರ್ಶನ ಕೊಡುವೆನೆಂದು ಹೇಳಿ ತಾವು ಅಲ್ಲಿಯೇ ಗುಪ್ತವಾದದ್ದು ಹೇಳಿದೆ. ದಶಮೋಧ್ಯಾಯದಲ್ಲಿ ಕಳ್ಳರು ಒಬ್ಬ ಬ್ರಾಹ್ಮಣನನ್ನು ಕೊಲ್ಲಲು ಶ್ರೀಪಾದರು ಅಲ್ಲಿಯೇ ಪ್ರಕಟರಾಗಿ ಆ ಕಳ್ಳರನ್ನು ಕೊಂದು ಆ ಬ್ರಾಹ್ಮಣನ ಪ್ರಾಣವನ್ನು ಉಳಿಸಿದ್ದು ಹೇಳಿದೆ. 11ನೇ ಅಧ್ಯಾಯದಲ್ಲಿ ಶ್ರೀಪಾದ ಶ್ರೀಗುರುಗಳು ಕರಂಜ ನಗರದಲ್ಲಿ ಮಾಧವ ಬ್ರಾಹ್ಮಣನ ಪತ್ನಿಯಾದ ಅಂಬಾ ಎಂಬುವಳ ಉದರದಿಂದ ನರಸಿಂಹ ಸರಸ್ವತಿ ಎಂಬ ಹೆಸರಿನಿಂದ ಅವತರಿಸಿದ್ದು ಹೇಳಿದೆ. ಇದು ಶ್ರೀ ದತ್ತಾತ್ರೇಯರ 3ನೇ ಅವತಾರವು. ದ್ವಾದಶೋಧ್ಯಾಯದಲ್ಲಿ ನರಸಿಂಹ ಸರಸ್ವತಿ ಗುರುಗಳು ತಾಯಿಗೆ ಜ್ಞಾನವನ್ನು ಹೇಳಿ ಆಕೆಗೆ ಮಕ್ಕಳನ್ನು ಕೊಟ್ಟು ತಾವು ಕಾಶಿಗೆ ಹೋಗಿ ಸನ್ಯಾಸವನ್ನು ತೆಗೆದುಕೊಂಡು ಉತ್ತರದ ಕಡೆಗೆ ಯಾತ್ರೆ ಮಾಡಿದ್ದನ್ನು ಹೇಳಲಾಗಿದೆ. 13ನೇ ಅಧ್ಯಾಯದಲ್ಲಿ ಆಮೇಲೆ ಶ್ರೀ ಗುರುಗಳು ಕರಂಜ ನಗರಕ್ಕೆ ಬಂದು ತಾಯಿ ತಂದೆಗಳಿಗೆ ಭೇಟಿ ಕೊಟ್ಟು ಅಲ್ಲಿಂದ ಗೋದಾವರಿ ತೀರಕ್ಕೆ ಬಂದು ಅಲ್ಲಿ ಉದರ ವ್ಯಥೆಯುಳ್ಳ ಬ್ರಾಹ್ಮಣನ ಮೇಲೆ ಕೃಪೆ ಮಾಡಿದ್ದು ಹೇಳಿದೆ. 14ನೆಯ ಅಧ್ಯಾಯದಲ್ಲಿ ಶ್ರೀ ಗುರುಗಳು ಕ್ರೂರ ಯವನನ ಶಾಸನ ಮಾಡಿ ಸಾಯಂ ದೇವನ ಮೇಲೆ ಕೃಪೆಯನ್ನು ಮಾಡಿ ಅವನಿಗೆ ವರದಾನ ಮಾಡಿದ್ದು ಹೇಳಿದೆ. 15ನೆಯ ಅಧ್ಯಾಯದಲ್ಲಿ ಶ್ರೀ ಗುರುಗಳು ತಮ್ಮ ಶಿಷ್ಯನಿಗೆ ತೀರ್ಥಯಾತ್ರೆಯ ಕ್ರಮವನ್ನು ಕೇಳಿ ಅವನನ್ನು ಯಾತ್ರೆಗೆ ಕಳಿಸಿ ತಾವು ವೈಜನಾಥದಲ್ಲಿ ಕೆಲವು ದಿವಸ ಗುಪ್ತವಾಗಿದ್ದುದು ಹೇಳಿದೆ. 16ನೆಯ ಅಧ್ಯಾಯದಲ್ಲಿ ಶ್ರೀ ಗುರುಗಳು ಒಬ್ಬ ಬ್ರಾಹ್ಮಣನಿಗೆ ಗುರುಭಕ್ತಿಯ ಬಗ್ಗೆ ಧೌಮ್ಯ ಋಷಿಗಳ 3 ಶಿಷ್ಯರ ಗುರುಭಕ್ತಿಯ ಕಥೆಯನ್ನು ಹೇಳಿ ಅವನಿಗೆ ಜ್ಞಾನಶಕ್ತಿಯನ್ನು ಕೊಟ್ಟು ತಾವು ಭಿಲ್ಲವಡಿಯಲ್ಲಿರುವ ಭುವನೇಶ್ವರಿಯ ಹತ್ತಿರ ಬಂದದ್ದು ಹೇಳಿದೆ. 17ನೆಯ ಅಧ್ಯಾಯದಲ್ಲಿ ಭುವನೇಶ್ವರಿಯಲ್ಲಿದ್ದಾಗ ಒಬ್ಬ ಮೂರ್ಖ ಬ್ರಾಹ್ಮಣನು ನಾಲಿಗೆ ಕೊಯ್ದುಕೊಂಡು ದೇವಿಗೆ ಅರ್ಪಣ ಮಾಡಲು ಶ್ರೀ ಗುರುಗಳು ಅವನ ಬಾಯಿಯಲ್ಲಿ ಭಸ್ಮವನ್ನು ಹಾಕಿ ಅವನಿಗೆ ಪುನಃ ನಾಲಿಗೆಯನ್ನು ಕೊಟ್ಟು ಅವನಿಗೆ ಸರ್ವ ವಿದ್ಯೆಯು ಬರುವಂತೆ ಅವನನ್ನು ಧನ್ಯನನ್ನಾಗಿ ಮಾಡಿದ್ದು ಹೇಳಿದೆ. 18ನೆಯ ಅಧ್ಯಾಯದಲ್ಲಿ ಆಮೇಲೆ ಶ್ರೀ ಗುರುಗಳು ನರಸೋಬಾವಾಡಿಯಲ್ಲಿ ಕೃಷ್ಣ ಪಂಚಗಂಗಾ ಸಂಗಮದಲ್ಲಿದ್ದು ಅವರ ವಾಡದಲ್ಲಿ ಒಬ್ಬ ದರಿದ್ರ ಬ್ರಾಹ್ಮಣನ ಮನೆಯಲ್ಲಿರುವ ಅವರಿ ಬಳ್ಳಿಯನ್ನು ಕಿತ್ತು ಅವನಿಗೆ ಬಂಗಾರ ತುಂಬಿದ ಕೊಡವನ್ನು ಕೊಟ್ಟದ್ದು ಹೇಳಿದೆ. 19ನೆಯ ಅಧ್ಯಾಯದಲ್ಲಿ ಶ್ರೀ ಗುರುಗಳು ಅಲ್ಲಿಯ ಔದುಂಬರ ವರ್ಣನೆ ಮಾಡಿ ಯೋಗಿನಿಯರಿಗೆ ವರವನ್ನು ಕೊಟ್ಟು ತಾವು ಗಾಣಗಾಪುರಕ್ಕೆ ಹೋದದ್ದು ಹೇಳಿದೆ. 20ನೆಯ ಅಧ್ಯಾಯದಲ್ಲಿ ಶ್ರೀ ಗುರುಗಳು ಒಬ್ಬ ವಿಪ್ರ ಸ್ತ್ರೀಯಳ ಪಿಶಾಚಿ ಬಾಧೆಯನ್ನು ಬಿಡಿಸಿ ಆಕೆಗೆ 2 ಪುತ್ರರಾಗುವಂತೆ ವರ ಕೊಟ್ಟು ಅವುಗಳಲ್ಲಿ ಒಂದು ಸಾಯಲು ಅವಳು ಅಳುವಾಗ್ಗೆ ಸಿದ್ಧರೂಪದಿಂದ ಆಕೆಗೆ ಜ್ಞಾನೋಪದೇಶ ಮಾಡಲು ಬಂದದ್ದು ಹೇಳಿದೆ. 21ನೆಯ ಅಧ್ಯಾಯದಲ್ಲಿ ಶ್ರೀ ಗುರುಗಳು ಆಕೆಗೆ ಜ್ಞಾನೋಪದೇಶ ಮಾಡಲು ಅವಳ ಉತ್ತರವನ್ನು ಕೇಳಿ ಆ ಕೂಸನ್ನು ಔದುಂಬರದ ಹತ್ತಿರ ಒಯ್ಯಲಿಕ್ಕೆ ಹೇಳಿ ತಾವು ರಾತ್ರಿ ಅಲ್ಲಿ ಬಂದು ಕೃಪೆಯಿಂದ ಆ ಕೂಸನ್ನು ಬದುಕಿಸಿದ್ದು ಹೇಳಿದೆ. 22ನೆಯ ಅಧ್ಯಾಯದಲ್ಲಿ ಶ್ರೀ ಗುರುಗಳು ಸಂಗಮ ಸ್ಥಾನದಲ್ಲಿದ್ದು ಗಾಣಗಾಪುರದಲ್ಲಿ ಒಬ್ಬ ಬ್ರಾಹ್ಮಣನ ಮನೆಗೆ ಭಿಕ್ಷೆಗೆ ಹೋಗಿ ತಮ್ಮ ಭಿಕ್ಷೆಗೆ ಅವರ ಮನೆಯಲ್ಲಿರುವ ಬರಡೆಮ್ಮೆಯಿಂದ ಹಾಲನ್ನು ಹಿಂಡಿಸಿ ಕುಡಿದು ಅವರಿಗೆ ವರ ಕೊಟ್ಟಿದ್ದು ಹೇಳಿದೆ. 23ನೆಯ ಅಧ್ಯಾಯದಲ್ಲಿ ಗಾಣಗಾಪುರದ ರಾಜನು ಶ್ರೀ ಗುರುಗಳನ್ನು ಸಂಗಮದಿಂದ ಗಾಣಗಾಪುರಕ್ಕೆ ಕರೆದುಕೊಂಡು ಬರುವಾಗ ಅವರು ಒಬ್ಬ ಬ್ರಹ್ಮರಾಕ್ಷಸನನ್ನು ಉದ್ಧರಿಸಲು ರಾಜನು ಅಲ್ಲಿ ಒಂದು ಮಠವನ್ನು ಕಟ್ಟಿಸಿಕೊಟ್ಟು ಶ್ರೀ ಗುರುಗಳನ್ನು ಇಟ್ಟುಕೊಂಡದ್ದು ಹೇಳಿದೆ. 24ನೇ ಅಧ್ಯಾಯದಲ್ಲಿ ಶ್ರೀ ಗುರುಗಳು ಕುಮಸಿಯಲ್ಲಿರುವ ತ್ರಿವಿಕ್ರಮ ಭಾರತೀಯ ಭೆಟ್ಟಿಗೆ ಹೋಗಿ ವಿಶ್ವರೂಪವನ್ನು ತೋರಿಸಿ ಮಹಿಮೆಯನ್ನು ಉಂಟುಮಾಡಿ ಆಮೇಲೆ ನಿಜ ರೂಪವನ್ನು ತೋರಿಸಿ ವರವನ್ನು ಕೊಟ್ಟಿದ್ದು ಹೇಳಿದೆ. 25ನೆಯ ಅಧ್ಯಾಯದಲ್ಲಿ ವಿದ್ಯಾ ಗರ್ವದಿಂದ ಇರುವ 2 ಮ್ಲೇಚ್ಛನ ಎದುರಿಗೆ ವೇದಗಳನ್ನು ಅಂದು ತ್ರಿವಿಕ್ರಮ ಯತಿಗೆ ವಾದ ಮಾಡಿರಿ,
ಅಥವಾ ಜಯಪತ್ರ ಕೊಡಿರಿ ಎಂದು ಚಲಿಸಲು ಅವರು ಆ ಬ್ರಾಹ್ಮಣರನ್ನು ಶ್ರೀ ಗುರುಗಳ ಕಡೆಗೆ ಕರೆದುಕೊಂಡು ಬಂದದ್ದು ಹೇಳಿದೆ. 26ನೆಯ ಅಧ್ಯಾಯದಲ್ಲಿ ಶ್ರೀ ಗುರುಗಳು ಆ ವೇದ ವಿಪ್ರರಿಗೆ ವೇದ ರಚನೆಯನ್ನು ಹೇಳಿ ವಾದಕಲ್ಪನೆಯನ್ನು ಬಿಡೆಂದು ಹೇಳಿದರು, ಅವರು ಕೇಳಲಿಲ್ಲವೆಂದು ಹೇಳಿದೆ. 27ನೆಯ ಅಧ್ಯಾಯದಲ್ಲಿ ಶ್ರೀ ಗುರುಗಳು ಪತಿತನಿಂದ ವೇದವನ್ನು ಕೇಳಿಸಿ ಆ ವಿಪ್ರರ ಸಂಗಡ ವೇದವಾದ ಮಂಡಿಸಲು ಅವರು ಕುಂಠಿತರಾಗಲು ಗುರುಗಳು ಶಾಪ ಕೊಟ್ಟು ಅವರನ್ನು ಬ್ರಹ್ಮರಾಕ್ಷಸರನ್ನಾಗಿ ಮಾಡಿದ್ದು ಹೇಳಿದೆ. 28ನೆಯ ಅಧ್ಯಾಯದಲ್ಲಿ ಶ್ರೀ ಗುರುಗಳು ಆ ಪತಿತನಿಗೆ ಧರ್ಮಾಧರ್ಮದ ಸಂಗತಿಯನ್ನು ಹೇಳಿ ಪುನಃ ಅವನನ್ನು ಪತಿತನನ್ನಾಗಿ ಮಾಡಿ ಮನೆಗೆ ಕಳಿಸಿದ್ದು ಹೇಳಿದೆ. 29ನೆಯ ಅಧ್ಯಾಯದಲ್ಲಿ ಶ್ರೀ ಗುರುಗಳು ತ್ರಿವಿಕ್ರಮನಿಗೆ ಭಸ್ಮ ಮಹಿಮೆ ಹೇಳುವಾಗ ವಾಮದೇವರಿಂದ ಬ್ರಹ್ಮರಾಕ್ಷಸನು ಉದ್ಧಾರವಾದದ್ದು ಹೇಳಿದೆ. 30ನೆಯ ಅಧ್ಯಾಯದಲ್ಲಿ ಒಬ್ಬ ಸತಿಯ ಪತಿಯು ಸಾಯಲು ಅವಳು ಬಹು ಪ್ರಲಾಪ ಮಾಡುವಾಗ ಶ್ರೀ ಗುರುಗಳು ಸಾಧುಗಳ ರೂಪದಿಂದ ಬಂದು ಅವಳಿಗೆ ನಾನಾ ಕಥೆಗಳನ್ನು ಹೇಳಿ ಆಕೆಯನ್ನು ಸಮಾಧಾನ ಮಾಡಿದ್ದು ಹೇಳಿದೆ. 31ನೆಯ ಅಧ್ಯಾಯದಲ್ಲಿ ಮುಂದೆ ಶ್ರೀ ಗುರುಗಳು ಆಕೆಗೆ ಪತಿವ್ರತೆಯ ಧರ್ಮಗಳನ್ನು ಹೇಳಿ ಸಹಗಮನ ಪ್ರಕಾರವನ್ನು ಹೇಳಿದ್ದು ಹೇಳಲಾಗಿದೆ. 32ನೆಯ ಅಧ್ಯಾಯದಲ್ಲಿ ಆ ಸತಿಯು ಸಹಗಮನ ಮಾಡುವ ಮುಂದೆ ಶ್ರೀ ಗುರುಗಳ ದರ್ಶನಕ್ಕೆ ಬಂದು ನಮಸ್ಕಾರ ಮಾಡಲು ಅಷ್ಟಪುತ್ರ ಸೌಭಾಗ್ಯವತಿಯಾಗೆಂದು ಆಶೀರ್ವದಿಸಿ ಆಕೆಯ ಪತಿಯನ್ನು ಬದುಕಿಸಿದ್ದು ಹೇಳಿದೆ. 33ನೆಯ ಅಧ್ಯಾಯದಲ್ಲಿ ರುದ್ರಾಕ್ಷಿ ಧಾರಣಾ ಮಹಿಮ ಮತ್ತು ಮರ್ಕಟ ಕುಕ್ಕುಟಗಳ ಕಥೆ ಹಾಗೂ ವೈಶ್ಯ ವೇಶ್ಯೆಯರ ಕಥೆಯನ್ನು ಹೇಳಿದೆ. 34ನೆಯ ಅಧ್ಯಾಯದಲ್ಲಿ ಪರಾಶರರು ರಾಜನಿಗೆ ರುದ್ರಾಧ್ಯಾಯ ಮಹಿಮೆಯನ್ನು ಹೇಳಿ ಅದರಂತೆ ಅಭಿಷೇಕ ಮಾಡಿಸಿ ಅವರ ಮಗನನ್ನು ಬದುಕಿಸಿ ಅವನ ಆಯುಷ್ಯ ಬೆಳೆದ ಬಗ್ಗೆ ನಾರದನು ಬಂದು ಹೇಳಿದ್ದು ಹೇಳಿದೆ. 35ನೆಯ ಅಧ್ಯಾಯದಲ್ಲಿ ದೇವಯಾನಿ ಕಥಾ ಮತ್ತು ಸೋಮವಾರ ವ್ರತದ ಮಹತ್ವದ ಬಗ್ಗೆ ಸೀಮಂತಿನಿ ಆಖ್ಯಾನ ಹೇಳಿದ್ದು ಹೇಳಿದೆ. 36ನೆಯ ಅಧ್ಯಾಯದಲ್ಲಿ ಬ್ರಹ್ಮನಿಷ್ಠ ಬ್ರಾಹ್ಮಣನನ್ನು ಅವನ ಹೆಂಡತಿಯು ಪರಾನ್ನಕ್ಕೆ ಕರೆದುಕೊಂಡು ಹೋಗಲು ಅವನು ಗುರುಚರಣವನ್ನು ಹಿಡಿಯಲು ಗುರುಗಳು ಅವನಿಗೆ ಕರ್ಮ ಮಾರ್ಗವನ್ನು ಹೇಳಿದ್ದು ಹೇಳಿದೆ. 37ನೆಯ ಅಧ್ಯಾಯದಲ್ಲಿ ಮತ್ತೆ ಶ್ರೀ ಗುರುಗಳು ನಾನಾ ಧರ್ಮಗಳನ್ನು ಬ್ರಹ್ಮಕರ್ಮವನ್ನು ಹೇಳಿ ಪ್ರಸನ್ನರಾಗಿ ಅವನಿಗೆ ವರ ಕೊಟ್ಟದ್ದು ಹೇಳಿದೆ. 38ನೆಯ ಅಧ್ಯಾಯದಲ್ಲಿ ಭಾಸ್ಕರ ಬ್ರಾಹ್ಮಣನು 3 ಮಂದಿಗೆ ಸಾಲುವಷ್ಟು ಮಾಡಿದ ಅನ್ನದಲ್ಲಿ ಶ್ರೀ ಗುರುಗಳು ಅಕ್ಷಯ ಮಾಡಿ 4,000 ಮಂದಿ ಬ್ರಾಹ್ಮಣರಿಗೂ ಅನೇಕ ಶೂದ್ರಾದಿಗಳಿಗೂ ಊಟ ಮಾಡಿಸಿದ್ದು ಹೇಳಿದೆ. 39ನೆಯ ಅಧ್ಯಾಯದಲ್ಲಿ ಸೋಮನಾಥ ಬ್ರಾಹ್ಮಣನ 60 ವರ್ಷದ ಬಂಜೆ ಹೆಂಡತಿಗೆ ಶ್ರೀ ಗುರುಗಳು ಪುತ್ರರನ್ನು ಕೊಟ್ಟಿದ್ದು ಹೇಳಿದೆ. 40ನೆಯ ಅಧ್ಯಾಯದಲ್ಲಿ ನರಹರಿಯಿಂದ ಒಣಕಟ್ಟಿಗೆ ಸೇವಿಸಿ ಅವನ ಕುಷ್ಠವನ್ನು ಕಳೆದಿದ್ದು ವರಿಷ್ಠ ಶಿಷ್ಯನಾದ ಬೇಡನ ಶಿವಪೂಜಾ ವಿಧಾನ ಹೇಳಿದ್ದು ಹೇಳಿದೆ. 41ನೇ ಅಧ್ಯಾಯದಲ್ಲಿ ಶ್ರೀ ಗುರುಗಳು ಸಾಯಂ ದೇವನಿಂದ ಸೇವೆಯನ್ನು ತೆಗೆದುಕೊಂಡು ಈಶ್ವರ ಪಾರ್ವತಿ ಸಂವಾದ ರೂಪವಾದ ಕಾಶಿ ಯಾತ್ರಾ ನಿರೂಪಣೆಯನ್ನು ಹೇಳಿದೆ. 42ನೆಯ ಅಧ್ಯಾಯದಲ್ಲಿ ಸಾಯಂ ದೇವನು ತನ್ನ ಪುತ್ರ ಕಲತ್ರರನ್ನು ಕರೆದುಕೊಂಡು ಬಂದು ಸ್ತುತಿಸಲು ಶ್ರೀ ಗುರುಗಳು ಅವನಿಗೆ ಯಾತ್ರಾವಿಧಿಯನ್ನು ಹೇಳಿ ವರವನ್ನು ಕೊಟ್ಟಿದ್ದು ಹೇಳಿದೆ. 43ನೆಯ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಧರ್ಮರಾಯನಿಗೆ ಅನಂತ ವ್ರತ ಕಥೆಯನ್ನು ಹೇಳಿ ಮಾಡಿಸಿದಂತೆ ಶ್ರೀ ಗುರುಗಳು ಸಾಯಂ ದೇವನಿಂದ ಅನಂತ ವ್ರತವನ್ನು ಮಾಡಿಸಿದ್ದು ಹೇಳಿದೆ. 44ನೇ ಅಧ್ಯಾಯದಲ್ಲಿ ಶ್ರೀ ಗುರುಗಳು ತಂತುಕ ಭಕ್ತನಿಗೆ ಶಿವರಾತ್ರಿಯ ಮಹತ್ವದ ಬಗ್ಗೆ ವಿಮರ್ಶನ ರಾಜನ ಕಥೆಯನ್ನು ಕೇಳಿ ಕ್ಷಣದಲ್ಲಿ ಶ್ರೀಪರ್ವತಕ್ಕೆ ಕರೆದುಕೊಂಡು ಹೋಗಿ ಬಂದದ್ದು ಹೇಳಿದೆ. 45ನೇ ಅಧ್ಯಾಯದಲ್ಲಿ ತುಳಜಾಪುರದಿಂದ ಬಂದ ಕುಷ್ಟಿ ಬ್ರಾಹ್ಮಣನ ಕುಷ್ಠವನ್ನು ಸಂಗಮದಲ್ಲಿ ಸ್ನಾನ ಮಾಡಿಸಿ ಕಳೆದು ಅವನಿಗೆ ಜ್ಞಾನವನ್ನು ಕೊಟ್ಟಿದ್ದು ಹೇಳಿದೆ. 46ನೆಯ ಅಧ್ಯಾಯದಲ್ಲಿ ಶ್ರೀ ಗುರುಗಳು ಹಿಪ್ಪರಗಿ ಗ್ರಾಮದಲ್ಲಿ ಕಲ್ಲೇಶ್ವರ ಭಕ್ತನಾದ ನರಹರಿ ಕವಿಗೆ ದರ್ಶನ ಕೊಟ್ಟು ಅವನನ್ನು ತಮ್ಮ ಶಿಷ್ಯನನ್ನಾಗಿ ಮಾಡಿಕೊಂಡಿದ್ದು ಹೇಳಿದೆ. 47ನೆಯ ಅಧ್ಯಾಯದಲ್ಲಿ 7 ಗ್ರಾಮದ 7 ಜನ ಶಿಷ್ಯರು ದೀಪಾವಳಿ ಹಬ್ಬದ ಬಗ್ಗೆ ತಮ್ಮಲ್ಲಿಗೆ ಬರಬೇಕೆಂದು ಕರೆಯಲಿಕ್ಕೆ ಬರಲು ಶ್ರೀ ಗುರುಗಳು ಮೂಲ ರೂಪದಿಂದ ಮಠದಲ್ಲಿಯೇ ಇದ್ದು ಬೇರೆ ರೂಪಗಳನ್ನು ಧರಿಸಿ ಆ 7 ಊರಿಗೆ ಹೋಗದದ್ದು ಹೇಳಿದೆ. 48ನೆಯ ಅಧ್ಯಾಯದಲ್ಲಿ ಶ್ರೀ ಗುರುಗಳು ಒಬ್ಬ ಶೂದ್ರ ಭಕ್ತನ ಹೊಲದ ಮೊದಲಿನ ಜೋಳದ ಬೆಳೆಯನ್ನು ಕೊಯ್ಯಿಸಿ ಮುಂದೆ ಅವನಿಗೆ 100 ಪಟ್ಟು ಬೆಳೆಯು ಬರುವಂತೆ ಮಾಡಿ ಅವನನ್ನು ಆನಂದಪಡಿಸಿದ್ದು ಹೇಳಿದೆ. 49ನೆಯ ಅಧ್ಯಾಯದಲ್ಲಿ ಶ್ರೀ ಗುರುಗಳು ಭೀಮಾ ಅಮರಜ ಸಂಗಮದ ಮಹತ್ವ
ಮತ್ತು ಭೀಮಾದಲ್ಲಿರುವ ಅಷ್ಟತೀರ್ಥಗಳ ಮಹತ್ವವನ್ನು ಶಿಷ್ಯರಿಗೆ ಹೇಳಿ ಪೂರ್ವಾಜಿತದಿಂದ ಬಂದ ತಂಗಿಯ ಕುಷ್ಠವನ್ನು ಹೇಳಿ ಕಳೆಯುವ ಉಪಾಯ ಹೇಳಿದ್ದು ಹೇಳಿದೆ. 50ನೇ ಅಧ್ಯಾಯದಲ್ಲಿ ಶ್ರೀ ಗುರುಗಳು ಮ್ಲೇಚ್ಛರಾಜನ ಹುಣ್ಣನ್ನು ಕಳೆದು ಅವನ ಭಕ್ತಿಯ ಸಲುವಾಗಿ ಅವನ ನಗರಕ್ಕೆ ಹೋಗಿ ಮುಂದೆ ಶ್ರೀಪರ್ವತದಲ್ಲಿ ಭೆಟ್ಟಿಯಾಗು ಎಂದು ಹೇಳಿದ್ದೂ ಇದೆ. 51ನೇ ಹಾಗೂ 52ನೇ ಅಧ್ಯಾಯದಲ್ಲಿ ಶ್ರೀ ಗುರುಮೂರ್ತಿಯು ಭೂಮಿಯ ಮೇಲಿನ ಪಾಪ ಪ್ರವೃತ್ತಿಯನ್ನು ನೋಡಿ ಇನ್ನು ಕೆಟ್ಟ ಜನರ ಉಪದ್ರವವಾದೀತು, ಕಾರಣ ಗುಪ್ತವಾಗಿರಬೇಕೆಂದು ನಿಶ್ಚಯ ಮಾಡಿಕೊಂಡು ಶಿಷ್ಯರನ್ನು ಕುರಿತು ಇವತ್ತಿನ ದಿವಸ ಮಲ್ಲಿಕಾರ್ಜುನನ ಯಾತ್ರೆಗಾಗಿ ಶ್ರೀಶೈಲಕ್ಕೆ ಹೋಗೋಣ ಎಂದು ಹೇಳಿದರು. ಈ ಮಾತು ಕೇಳಿ ಭಕ್ತ ಜನರು ಉದ್ವಿಗ್ನ ಮನಸ್ಸಿನವರಾಗಿ ದೀರ್ಘ ಸ್ವರದಿಂದ ಒದರಿ ಶೋಕ ಮಾಡಿ ಶ್ರೀ ಗುರುಚರಣಗಳಲ್ಲಿ ಉರುಳಾಡುತ್ತಿದ್ದರು. ಇದನ್ನು ಕಂಡು ಶ್ರೀ ಗುರುಗಳು ವರದ ಹಸ್ತದಿಂದ ಅವರ ಮೈ ಮೇಲೆ ಕೈಯಾಡಿಸಿ ಮಠದಲ್ಲಿ ನಮ್ಮ ಭಜನೆಯಲ್ಲಿಯೇ ಆಸಕ್ತರಾಗಿರಿ ಎಂದು ಹೇಳಿ ಶ್ರೀ ಗುರುಗಳು ಕರ್ದಳಿ ವನಕ್ಕೆ ಹೋಗಿ ನಾವಿಕರಿಂದ ಕೆಲವು ಮಾತು ಹೇಳಿ ಕಳಿಸಿ ತಾವು ನಿಜಾನಂದದಲ್ಲಿ ಮಗ್ನರಾದರು ಎಂದು ಹೇಳಿದೆ. ಎಲೈ ನಾಮಧಾರಕನೇ, ಈ ಪ್ರಕಾರವಾದ ಗುರುಚರಿತ್ರೆಯು ಅನಂತ ಕಥೆಗಳುಳ್ಳದ್ದು, ಪರಮ ಪವಿತ್ರವಾದದ್ದು ಇರುತ್ತದೆ. ಅದರೊಳಗಿನ 52 ಅಧ್ಯಾಯಗಳನ್ನು ಮಾತ್ರ ಈಗ ನಿನ್ನ ಸಲುವಾಗಿ ಹೇಳಿದೆನು ಮತ್ತು ಈಗ ಈ ಅವತರಣಿಕೆಯನ್ನು ಹೇಳಿದೆನು. ಶ್ರೀ ಗುರುಗಳು ಶ್ರೀಪರ್ವತಕ್ಕೆ ಹೋದರೆಂದು ಜನರಿಗೆ ತಿಳಿಯಿತು, ಆದರೆ ಅವರು ಗಾಣಗಾಪುರದಲ್ಲಿ ಗುಪ್ತರಾಗಿರುವರು. ಈ ಕಲಿಯುಗದಲ್ಲಿ ಅಧರ್ಮವು ವೃದ್ಧಿಯಾಯಿತೆಂದು ತಿಳಿದು ಶ್ರೀ ಗುರುಗಳು ಗುಪ್ತರಾದರು. ಆದರೆ ಭಕ್ತ ಜನರಿಗೆ ಮೊದಲು ಹೇಗೆ ಪ್ರತ್ಯಕ್ಷ ದರ್ಶನ ಕೊಡುತ್ತಿದ್ದರೋ ಅದರಂತೆ ಈಗಲೂ ದರ್ಶನ ಕೊಡುತ್ತಾರೆ. ಈ ಅವತರಣಿಕಾ ಎಂಬ ಸಿದ್ಧಮಾಲೆಯನ್ನು ನಿತ್ಯವೂ ಯಾರು ಜಪಿಸುವರೋ ಅವರಿಗೆ ಶ್ರೀ ಗುರುಗಳು ದರ್ಶನ ಕೊಡುವರು. ಅವರ ಭಾವದಂತೆ ಕಾರ್ಯವು ಸಾಧಿಸುವುದು. ಎಲೈ ನಾಮಧಾರಕ, ನೀನು ಶ್ರೇಷ್ಠನು. ನೀನು ಅವತರಣಿಕೆಯ ಪ್ರಶ್ನೆ ಮಾಡಿದ್ದರಿಂದ ಕಥೆಯ ಸಾರಾಂಶವನ್ನು ಪುನಃ ನಿನಗೆ ಹೇಳಿದೆನು. ಇದರಿಂದ ಪೂರ್ವದಲ್ಲಿ ಕೇಳಿದ್ದೆಲ್ಲ ಕೂಡಲೇ ಧ್ಯಾನದಲ್ಲಿ ಬರುವುದು. ಈ ಅವತರಣಿಕೆಯ ಶ್ರವಣದಿಂದ ಇತರ ಜನರಿಗೆ ಗುರುಚರಿತ್ರೆಯನ್ನು ಪೂರ್ಣವಾಗಿ ಕೇಳಬೇಕೆಂಬ ಇಚ್ಛೆಯಾಗುವುದು. ಈ ಪ್ರಕಾರ ಅವತರಣಿಕೆಯು ಇರುತ್ತದೆಂದು ತಿಳಿ ಕಥೆಯು ನೆನಪಾಗುವ ರೀತಿಯಲ್ಲಿ ಹೇಳಿದೆನು. ಇದನ್ನು ಸತತ ಸ್ಮರಿಸಿದರೆ ಕಥೆಯು ಅನುಕ್ರಮವಾಗಿ ಸ್ಮರಣೆಗೆ ಬರುವುದು. ಈ ಪ್ರಕಾರ ಸಿದ್ಧರು ಹೇಳಲು ನಾಮಧಾರಕನು ಅವರ ಚರಣಕ್ಕೆರಗಿ ವಿನಯದಿಂದ ಕೈಮುಗಿದು, ಸ್ವಾಮಿ, ತಮ್ಮ ವಚನವೇ ಸರ್ವಸಿದ್ಧಿಕಾರಕವಾಗಿದೆ. ಶ್ರೀ ಗುರುರಾಯರೇ, ನನ್ನದು ಮತ್ತೊಂದು ವಿನಂತಿ ಇದೆ. ಗುರುಚರಿತ್ರೆ ಸಪ್ತಾಹ ಪರಾಯಣದಲ್ಲಿ ಪ್ರತಿದಿನ ಎಷ್ಟು ಓದಬೇಕು ಇದನ್ನು ನನಗೆ ಹೇಳಿರಿ ಎಂದನು. ಆಗ ಸಿದ್ಧರು, ಎಲೈ ನಾಮಧಾರಕನೇ, ನೀನು ಒಳ್ಳೆಯ ಪ್ರಶ್ನೆಯನ್ನು ಮಾಡಿದೆ. ಇದು ಲೋಕೋಪಕಾರವಾಗುವುದು. ಅಂತಃಕರಣವು ಪವಿತ್ರವಿರುವಾಗ ಸದಾ ಶ್ರೀ ಗುರುಚರಿತ್ರೆಯನ್ನು ಓದಬೇಕು. ಇದರಿಂದ ಇಹ ಪರಗಳಲ್ಲಿ ಸುಖವಾಗುವುದು. ಇನ್ನು 2ನೇ ಪ್ರಕಾರ ಹೇಗೆಂದರೆ, ಇನ್ನು ನಿಮಗೆ ಸಪ್ತಾಹದ ಪ್ರಕಾರವನ್ನು ಹೇಳುವೆನು ಕೇಳು. ಶುಚಿರ್ಭೂತನಾಗಿ ಶಾಸ್ತ್ರ ರೀತಿಯಾಗಿ ಸಪ್ತಾಹ ಪಾರಾಯಣ ಮಾಡಲು ಬಹಳ ಪುಣ್ಯವುಂಟು. ಶುಭ ದಿವಸಗಳನ್ನು ನೋಡಿ ಸ್ನಾನ ಸಂಧ್ಯಾದಿ ನಿತ್ಯ ಕರ್ಮ ಮಾಡಿಕೊಂಡು ಪಾರಾಯಣ ಮಾಡುವ ಸ್ಥಳವನ್ನು ಸಾರಿಸಿ ರಂಗವಲ್ಯಾದಿಗಳಿಂದ ಅಲಂಕರಿಸಿ ಪುಸ್ತಕ ರೂಪಿಯಾದ ಶ್ರೀ ಗುರುಗಳನ್ನು ಒಂದು ಶುದ್ಧ ಸ್ಥಳದಲ್ಲಿಟ್ಟು ಸಂಕಲ್ಪ ಮಾಡಿ ಷೋಡಶೋಪಚಾರದಿಂದ ಬ್ರಾಹ್ಮಣರು ಸಹಿತವಾಗಿ ಪೂಜಿಸಬೇಕು. ಮೊದಲಿನ ದಿನದಿಂದಲೂ ಒಂದೇ ಸ್ಥಳದಲ್ಲಿ ಕುಳಿತು ವ್ಯವಹಾರದ ಮಾತಾಡದೆ ಮೌನದಿಂದಿದ್ದು ಇಂದ್ರಿಯ ನಿಗ್ರಹ ಮಾಡಿ ಸಪ್ತಾಹ ಮುಗಿಯುವವರೆಗೆ ಶೋಭಾಯಮಾನವಾದ ದೀಪವನ್ನಿಟ್ಟು ದೇವರಿಗೆ, ಬ್ರಾಹ್ಮಣರಿಗೆ, ಮನೆಯಲ್ಲಿರುವ ಹಿರಿಯರಿಗೆ ನಮಿಸಿ ಪೂರ್ವ ಮತ್ತು ಉತ್ತರಾಭಿಮುಖವಾಗಿ ಕುಳಿತು ಪಾರಾಯಣವನ್ನು ಪ್ರಾರಂಭಿಸಬೇಕು. ಮೊದಲನೆಯ ದಿನ 9 ಅಧ್ಯಾಯ, 2ನೆಯ ದಿನ 21 ಅಧ್ಯಾಯ, 3ನೆಯ ದಿನ 29 ಅಧ್ಯಾಯ, 4ನೆಯ ದಿನ 35 ಅಧ್ಯಾಯ, 5ನೆಯ ದಿನ 38 ಅಧ್ಯಾಯ, 6ನೆಯ ದಿನ 43ನೆಯ ಅಧ್ಯಾಯ, 7ನೆಯ ದಿನ 53ನೆಯ ಅಧ್ಯಾಯ ಅವತರಣಿಕಾ ಸಹಿತ ಓದಬೇಕು. ಈ ಪ್ರಕಾರ ಪಾರಾಯಣ ಮಾಡಬೇಕು. ನಿತ್ಯ ಪಾರಾಯಣ ಮುಗಿದ ಮೇಲೆ ಉತ್ತರ ಪೂಜೆ ಮಾಡಿ ಶ್ರೀ ಗುರುಗಳಿಗೆ ನಮಸ್ಕರಿಸಿ ಏನಾದರೂ ಉಪಹಾರ ಮಾಡಬೇಕು. ರಾತ್ರಿಯಲ್ಲಿ ಭೂಶಯನ ಮಾಡಿ ಅಂದ್ರೆ ನೆಲದ ಮೇಲೆ ಮಲಗಿಕೊಂಡು ಶಾಸ್ತ್ರದಂತೆ ಶುಚಿಯಾಗಿರಬೇಕು. ಈ ಪ್ರಕಾರ 7 ದಿವಸ ಸಪ್ತಾಹ ಮಾಡಿ 8ನೇ ದಿನ ಬ್ರಾಹ್ಮಣ ಸುವಾಸಿನಿಯರಿಗೆ ಭೋಜನ ಮಾಡಿಸಿ ಅವರಿಗೆ ಯಥಾಶಕ್ತಿ ದಕ್ಷಿಣೆ ತಾಂಬೂಲಗಳನ್ನು ಕೊಟ್ಟು ಸಂತೋಷಪಡಿಸಬೇಕು. ಹೀಗೆ ಸಪ್ತಾಹ ಅನುಷ್ಠಾನ ಮಾಡಲು ಶ್ರೀ ಗುರುಗಳ ದರ್ಶನವಾಗುವುದು.
ಮತ್ತು ಭೂತ ಪ್ರೇತಾದಿಗಳ ಬಾಧೆಯು ನಾಶವಾಗಿ ಸುಖವಾಗುವುದು ಎಂದು ಸಿದ್ಧರು ಹೇಳಿದರು. ಆಗ ನಾಮಧಾರಕನು ಸಿದ್ಧರ ಚರಣಗಳಿಗೆ ನಮಸ್ಕರಿಸಿ, ಸ್ವಾಮಿ ಗುರುರಾಯರೇ, ಈ ಬಾಲಕನ ಇಷ್ಟವನ್ನು ಪೂರ್ಣ ಮಾಡಿ ಕೃತಕೃತ್ಯನನ್ನಾಗಿ ಮಾಡಿದಿರಿ ಎಂದನು. ಇತ್ತ ಶ್ರೋತೃಗಳು ಶ್ರೀ ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡಿ, ಶ್ರೀ ಗುರುಗಳು ಬಹಳ ಆಶ್ಚರ್ಯಕರವಾಗಿ ಮಾಡಿದರು. ತಾಯಿಯು ಕೂಸಿಗೆ ಅಮೃತಕ್ಕೆ ಸಮಾನವಾದ ಮೊಲೆ ಹಾಲನ್ನು ಕುಡಿಸಿದಂತೆ ನಮಗೆ ಶ್ರೀ ಗುರುಚರಿತಾಮೃತವನ್ನು ಪಾನ ಮಾಡಿಸಿದರು. ಶ್ರೀ ಗುರುಚರಿತ್ರೆಯ ಪ್ರತಿಯೊಂದು ಅಧ್ಯಾಯದ ಓವಿ ಎಂಬ ರತ್ನಮಾಲೆಯನ್ನು ಕಟ್ಟಿ ಮನಸ್ಸೆಂಬ ಕಂಠದಲ್ಲಿ ಧರಿಸಿದರೆ ಇಷ್ಟಾರ್ಥಗಳು ಸಿದ್ಧಿಸುವವು. ನಾಮಧಾರಕನು ಸಿದ್ಧರ ವಚನವೆಂಬ ಖನಿಯೊಳಗಿನಿಂದ 52 ಅಧ್ಯಾಯಗಳೆಂಬ ರತ್ನಗಳನ್ನು ತೆಗೆದು ಕಡಾಯಿಯಲ್ಲಿ ತುಂಬಿ ತಂದು ಯಾಚಕ ಭಕ್ತರನ್ನು ಆನಂದಪಡಿಸಿದನು. ಅಥವಾ ಸಿದ್ಧರೆಂಬ ಕಲ್ಪತರುವಿಗೆ ನಾಮಧಾರಕನು ಕೈಯೊಡ್ಡಿ ಭಕ್ತ ಜನರ ಸಲುವಾಗಿ ಪರೋಪಕಾರ ಮಾಡಿದನು. ಮೇಘವು ಜಾತಕದ ಬಾಯಿಯಲ್ಲಿ ಮೊದಲು ಒಂದೊಂದೇ ಹನಿಯನ್ನು ಹಾಕಿ ಹಿಂದಿನಿಂದ ಅಪಾರವಾಗಿ ವರ್ತಿಸುವಂತೆ ಸಿದ್ಧರೆಂಬ ಮೇಘವು ಬಾಯಿ ತೆಗೆದುಕೊಂಡು ಕುಳಿತಿದ್ದ ನಾಮಧಾರಕನೆಂಬ ಜಾತಕನಿಗೆ ಮೊದಲು ಸ್ವಲ್ಪ ಸ್ವಲ್ಪ ಕಥೆಯನ್ನು ಹೇಳಿ ಹಿಂದಿನಿಂದ ವಿಸ್ತಾರವಾಗಿ ಗುರುಚರಿತ್ರೆಯನ್ನು ಹೇಳಿ ಆನಂದಪಡಿಸಿದನು. ಅದರಿಂದ ಭಕ್ತರು ಹಾಗೂ ಅಭಕ್ತರಿಗೂ ಸಹ ತನ್ನಿಂದ ತಾನೇ ಅಮೃತಪಾನದ ಲಾಭವಾಯಿತು. ದುಷ್ಟ ಜನರ ಅಂತಃಕರಣಕ್ಕೆ ಕಲ್ಲು ಬಿದ್ದಂತಾಯಿತು. ಎಲೈ ನಾರಾಯಣನೇ, ನಮಗೆ ಶ್ರೀ ಗುರುಚರಿತ್ರೆಯ ಚರಣಗಳನ್ನು ಹಿಡಿಯುವಂತೆ, ಸಿದ್ಧರಿಗೆ ವಂದಿಸುವಂತೆ ಮತ್ತು ನಾಮಧಾರಕನಿಗೆ ವಂದಿಸುವಂತೆ ಮನಸ್ಸು ಕೊಡು. ಎಲೈ ಗುರುರೂಪಿಯಾದ ನಾರಾಯಣನೇ, ದೀನರಕ್ಷಕನೇ, ವಿಶ್ವಂಭರನೇ, ನಿನ್ನಷ್ಟಕ್ಕೆ ನೀನೇ ನಿನ್ನ ಗುರುತು ತೋರಿಸಿ ಗುರು ಶಿಷ್ಯ ರೂಪದಿಂದ ಕ್ರೀಡಿಸುವಿ ಎಂದು ಹೇಳಿದರು. ಇತಿ ಶ್ರೀ ಗುರುಚರಿತ್ ಪರಮ ಕಥಾ ಕಲ್ಪತರೌ ಶ್ರೀ ನೃಸಿಂಹ ಸರಸ್ವತ್ಯುಪಾಖ್ಯಾನೆ ಸಿದ್ಧ ನಾಮಧಾರಕ ಸಂವಾದೆ ದ್ವಿಪಂಚಾಶತ್ ಅಧ್ಯಾಯ ಸಾರೆ ಅವತರಣಿಕಾ ನಾಮ ದ್ವಿಪಂಚಾಶತಮೋಧ್ಯಾಯ. ಶ್ರೀ ಗುರುನಾಥಾರ್ಪಣಮಸ್ತು. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥಯೇ ನಿತ್ಯಂ. ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.